ನಮಸ್ಕಾರ ವೀಕ್ಷಕರೇ. ನಿಮ್ಮ ಜೀವನದಲ್ಲಿ ಎಲ್ಲವೂ ಇದ್ದರೂ ಯಾಕೋ ಒಂದು ರೀತಿಯ ಖಾಲಿ ಭಾವ ನಿಮ್ಮನ್ನು ಕಾಡ್ತಾ ಇದೆಯಾ? ಸಾಧನೆ ಮಾಡಿದರೂ ಸಮಾಧಾನ ಇಲ್ಲವೇ? ಸಂಬಂಧಗಳಿದ್ದರೂ ಒಂಟಿತನ ಅನ್ನಿಸ್ತಾ ಇದೆಯಾ? ಈ ಅತೃಪ್ತಿಯ ಮೂಲ ಎಲ್ಲಿದೆ ಗೊತ್ತೇ? ಅದು ನಿಮ್ಮ ಮನಸ್ಸಿನಲ್ಲಿಲ್ಲ, ನಿಮ್ಮ ಬೆನ್ನುಮೂಳೆಯ ತಳಭಾಗದಲ್ಲಿರುವ ಒಂದು ಶಕ್ತಿಯ ಬ್ಲಾಕೇಜ್ನಲ್ಲಿ. ಹೌದು, ನಿಮ್ಮ ಸೃಜನಶೀಲತೆಯನ್ನು, ನಿಮ್ಮ ಹಾರ್ಮೋನ್ಗಳನ್ನು ಮತ್ತು ನಿಮ್ಮ ಇಡೀ ಜೀವನದ ಹರಿವನ್ನು ಕಂಟ್ರೋಲ್ ಮಾಡುವ ನಿಮ್ಮ ಒಳಗಿನ ಎಮೋಷನಲ್ ಬ್ಯಾಟರಿಯೇ ಸ್ವಾದಿಷ್ಟಾನ ಚಕ್ರ. ಇದು ಆರೋಗ್ಯವಾಗಿದ್ದರೆ ನಿಮ್ಮ ಜೀವನ ಹೂವಿನಂತೆ ಅರಳುತ್ತದೆ. ಇಲ್ಲವಾದರೆ ನೀವು ದಿನವಿಡೀ ಮಾನಸಿಕ ವಿಷವನ್ನು ಅನುಭವಿಸುತ್ತೀರಿ. ಇವತ್ತು ನಾವು ಈ ಚಕ್ರದ ಆಳವಾದ ರಹಸ್ಯಗಳನ್ನು ತಿಳಿಯೋಣ. ನಿಮ್ಮ ಜೀವನದ ಕಂಟ್ರೋಲ್ ಮತ್ತೆ ನಿಮ್ಮ ಕೈಗೆ ಬರಬೇಕೇ? ಹಾಗಾದರೆ ಈ ವಿಡಿಯೋವನ್ನು ಪೂರ್ತಿಯಾಗಿ ವೀಕ್ಷಿಸಿ. ಬನ್ನಿ, ಈ ಪ್ರಯಾಣಕ್ಕೆ ಸಿದ್ಧರಾಗಿ. ಮೊದಲಿಗೆ ಇದರ ಹೆಸರನ್ನು ಸೂಕ್ಷ್ಮವಾಗಿ ಗಮನಿಸಿ. ಸ್ವ ಪ್ಲಸ್ ಅಧಿಷ್ಠಾನ. ಸ್ವ ಎಂದರೆ ತಾನು ಅಥವಾ ತನ್ನ ಮೂಲ ಆತ್ಮ. ಅಧಿಷ್ಠಾನ ಎಂದರೆ ನೆಲೆ ಅಥವಾ ಸೀಟ್ ಆಫ್ ದ ಸೆಲ್ಫ್. ಅಂದರೆ ಮನುಷ್ಯನ ಅಹಂಕಾರ ಅಂದರೆ ನಾನು ಎನ್ನುವ ಭಾವನೆ ಮತ್ತು ಆಸೆಗಳು ಹುಟ್ಟುವ ಅಸಲಿ ಜಾಗ ಇದು. ಇದು ಮೂಲಾಧಾರ ಚಕ್ರದಿಂದ 2 ಇಂಚು ಮೇಲೆ ಅಂದರೆ ನಿಮ್ಮ ಹೊಕ್ಕಳಿನಿಂದ 2 ಇಂಚು ಕೆಳಗೆ ಜನನಾಂಗದ ಹಿಂಭಾಗದ ಬೆನ್ನುಮೂಳೆಯಲ್ಲಿ ನೆಲೆಸಿದೆ. ಆಧುನಿಕ ವೈದ್ಯಕೀಯ ವಿಜ್ಞಾನ ಇದನ್ನು ಹೈಪೋಗ್ಯಾಸ್ಟ್ರಿಕ್ ಪ್ಲೆಕ್ಸಸ್ ಎಂದು ಕರೆಯುತ್ತದೆ. ಇದು ನಮ್ಮ ದೇಹದ ಕಿಡ್ನಿ, ಮೂತ್ರಕೋಶ ಮತ್ತು ಸಂತಾನೋತ್ಪತ್ತಿ ಅಂಗಗಳನ್ನು ನಿಯಂತ್ರಿಸುತ್ತದೆ. ಇದು ಕೇವಲ ಒಂದು ಆಧ್ಯಾತ್ಮಿಕ ಕಲ್ಪನೆಯಲ್ಲ, ಇದು ನಿಮ್ಮ ಹಾರ್ಮೋನ್ಗಳ ಕಂಟ್ರೋಲ್ ರೂಮ್. ಸ್ವಾದಿಷ್ಟಾನ ಚಕ್ರದ ಮೂಲತತ್ವ ಜಲತತ್ವ. ಬ್ರಹ್ಮಾಂಡದ ನಿಯಮದ ಪ್ರಕಾರ ನೀರು ಎಂದರೆ ಚಲನೆ, ಹರಿವು ಮತ್ತು ಬದಲಾವಣೆ. ನಮ್ಮ ದೇಹದಲ್ಲಿ 70% ನೀರಿದೆ. ಇಲ್ಲಿ ಬರುವ ಅತ್ಯಂತ ಆಸಕ್ತಿದಾಯಕ ವಿಷಯ ಏನೆಂದರೆ ಚಂದ್ರ ಮತ್ತು ನೀರಿನ ಸಂಬಂಧ. ಸಮುದ್ರದ ಉಬ್ಬರವಿಳಿತಗಳು ಚಂದ್ರನ ಆಕರ್ಷಣೆಯಿಂದ ಆಗುತ್ತವೆ ಎಂದು ನಮಗೆ ಗೊತ್ತಿದೆ. ಅದೇ ರೀತಿ ಚಂದ್ರನ ಕಲೆಗಳು ಬದಲಾದಂತೆ ಅಂದರೆ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ನಮ್ಮ ದೇಹದ ಜಲತತ್ವದ ಮೇಲೆ ಅಂದರೆ ಸ್ವಾದಿಷ್ಟಾನ ಚಕ್ರದ ಮೇಲೆ ತೀರ ಪ್ರಭಾವ ಬೀರುತ್ತದೆ. ಅಮಾವಾಸ್ಯೆ ಅಥವಾ ಹುಣ್ಣಿಮೆಯ ಸಮಯದಲ್ಲಿ ಜನರು ಅತಿಯಾದ ಮೂಡ್ ಸ್ವಿಂಗ್ಸ್ ಅನುಭವಿಸಲು ಈ ಚಕ್ರದಲ್ಲಿ ಆಗುವ ಶಕ್ತಿಯ ಏರುಪೇರೇ ಕಾರಣ. ನೀರು ಹೇಗೆ ಯಾವುದೇ ಪಾತ್ರೆಯ ಆಕಾರವನ್ನು ಪಡೆದುಕೊಳ್ಳುತ್ತದೆಯೋ ಹಾಗೆಯೇ ಈ ಚಕ್ರವು ನಿಮ್ಮನ್ನು ಸಂದರ್ಭಕ್ಕೆ ತಕ್ಕಂತೆ ಹೊಂದಿಕೊಳ್ಳುವಂತೆ ಮಾಡುತ್ತದೆ. ಇದು ಬ್ಲಾಕ್ ಆದರೆ ಜೀವನ ನಿಂತ ನೀರಾಗಿ ಕೊಳೆಯಲು ಆರಂಭವಾಗುತ್ತದೆ. ಸ್ವಾದಿಷ್ಟಾನ ಚಕ್ರವನ್ನು 6 ದಳಗಳ ಕಿತ್ತಳೆ ಬಣ್ಣದ ಕಮಲದ ಮೂಲಕ ಗುರುತಿಸಲಾಗುತ್ತದೆ. ಈ 6 ದಳಗಳು ಮನುಷ್ಯನ 6 ಪ್ರಮುಖ ಮಾನಸಿಕ ಶತ್ರುಗಳನ್ನು ಅಥವಾ ವೃತ್ತಿಗಳನ್ನು ಸೂಚಿಸುತ್ತದೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಈ 6 ನಕಾರಾತ್ಮಕ ಶಕ್ತಿಗಳು ನಿಮ್ಮ ಪ್ರಜ್ಞೆಯನ್ನು ಕೆಳಮಟ್ಟದಲ್ಲೇ ಇಡಲು ಪ್ರಯತ್ನಿಸುತ್ತದೆ. ಇನ್ನೊಂದು ಆಳವಾದ ರಹಸ್ಯವೇನೆಂದರೆ ಈ ಚಕ್ರದ ಮಂಡಲದಲ್ಲಿ ಮಕರ ಅಂದರೆ ಕ್ರೊಕೊಡೈಲ್ ಪ್ರಾಣಿಯ ಚಿಹ್ನೆ ಇರುತ್ತದೆ. ಮೊಸಳೆ ನೀರಿನ ಅಡಿಯಲ್ಲಿ ಅಡಗಿಕೊಂಡು ಬೇಟೆಯಾಡುತ್ತದೆ. ಅದು ಅತಿಯಾದ ಕಾಮಕ್ರೀಡೆ ಮತ್ತು ಕ್ರೂರತೆಯ ಸಂಕೇತ. ಇದರ ಅರ್ಥ ಏನೆಂದರೆ ನಿಮ್ಮ ಅಪ್ರಜ್ಞಾಪೂರ್ವಕ ಮನಸ್ಸಿನಲ್ಲಿ ಅಂದರೆ ಅನ್ಕಾನ್ಷಿಯಸ್ ಮೈಂಡ್ನಲ್ಲಿ ದಮನ ಮಾಡಲಾದ ಆಸೆಗಳು, ರಹಸ್ಯ ಪಾಪ ಪ್ರಜ್ಞೆಗಳು ಮತ್ತು ಲೈಂಗಿಕ ಫ್ಯಾಂಟಸಿಗಳು ಈ ಮೊಸಳೆಯಂತೆ ಅಡಗಿ ಕುಳಿತುಕೊಂಡಿರುತ್ತವೆ. ನೀವು ಜಾಗರೂಕರಾಗದಿದ್ದರೆ ಅವು ನಿಮ್ಮನ್ನೇ ನುಂಗಿಬಿಡುತ್ತವೆ. ಸ್ವಾದಿಷ್ಟಾನ ಚಕ್ರದ ಬಳಿ ಇಡಾನಾಡಿ ಅತ್ಯಂತ ಪ್ರಬಲವಾಗಿರುತ್ತದೆ. ಇದನ್ನು ತಂತ್ರಶಾಸ್ತ್ರದಲ್ಲಿ ಪಶ್ಚಿಮ ವಾಹಿನಿ ಅಥವಾ ಒಳಮುಖವಾಗಿ ಹರಿಯುವ ಶಕ್ತಿ ಎನ್ನಲಾಗುತ್ತದೆ. ಸಾಮಾನ್ಯ ಮನುಷ್ಯನಲ್ಲಿ ಈ ಶಕ್ತಿ ಕೇವಲ ಸಂತಾನೋತ್ಪತ್ತಿ ಅಥವಾ ದೈಹಿಕ ಸುಖಕ್ಕೆ ಮಾತ್ರ ಬಳಕೆಯಾಗುತ್ತದೆ. ಆದರೆ ಒಬ್ಬ ಸಾಧಕ
ಪ್ರಾಣಾಯಾಮ ಮತ್ತು ಬಂಧಗಳ ಮೂಲಕ ಅಂದರೆ ಮೂಲಬಂಧ, ಉಡ್ಯಾನ ಬಂಧ ಇವುಗಳ ಮೂಲಕ ಈ ಶಕ್ತಿಯನ್ನು ಊರ್ಧ್ವಮುಖವಾಗಿ ತಿರುಗಿಸಿದಾಗ ಅವನಲ್ಲಿ ದೈವಿಕ ಸೃಜನಶೀಲತೆ ಮತ್ತು ಅತೀಂದ್ರಿಯ ಶಕ್ತಿಗಳು ಜಾಗೃತಗೊಳ್ಳುತ್ತವೆ. ಈ ಚಕ್ರದ ಅಧಿದೇವತೆ ಸೃಷ್ಟಿಕರ್ತ ಬ್ರಹ್ಮ ಮತ್ತು ಶಕ್ತಿ ದೇವತೆ ರಾಕಿಣಿ. ಬ್ರಹ್ಮದೇವನು ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿಸಿದಂತೆ ಮನುಷ್ಯನಲ್ಲಿ ಹೊಸ ಜೀವವನ್ನು ಮತ್ತು ಹೊಸ ಕಲ್ಪನೆಗಳನ್ನು ಸೃಷ್ಟಿಸುವ ಶಕ್ತಿ ಬ್ರಹ್ಮನಿಗೆ ಸೇರಿದ್ದು. ದೇವತೆ ರಾಕಿಣಿ ಚರ್ಮ, ಮಾಂಸ ಮತ್ತು ರಕ್ತದ ಮೇಲೆ ನಿಯಂತ್ರಣ ಹೊಂದಿದ್ದಾಳೆ. ಇದರ ಅರ್ಥ, ಈ ಚಕ್ರವು ಅಶುದ್ಧವಾದರೆ ನಿಮ್ಮ ತ್ವಚೆಯ ಕಾಂತಿ ಅಂದರೆ ಸ್ಕಿನ್ ಗ್ಲೋ ಕಡಿಮೆಯಾಗುತ್ತದೆ, ರಕ್ತದ ಕಾಯಿಲೆಗಳು ಬರುತ್ತವೆ. ಇದರ ಆಕ್ಟಿವೇಶನ್ನಿಂದ ನಿಮ್ಮ ಮುಖದಲ್ಲಿ ತೇಜಸ್ಸು ಮತ್ತು ಕಾಂತಿ ಹೆಚ್ಚುತ್ತದೆ. ಯೋಗ ವಿಜ್ಞಾನದ ಪ್ರಕಾರ ಮನುಷ್ಯನ ಸಂಚಿತ ಕರ್ಮ ಅಥವಾ ಹಿಂದಿನ ಜನ್ಮದ ಸಂಸ್ಕಾರಗಳ ಬ್ಯಾಂಕ್ ಇರುವುದೇ ಸ್ವಾಧಿಷ್ಠಾನ ಚಕ್ರದಲ್ಲಿ. ನಾವು ಯಾವುದೇ ಒಂದು ವಸ್ತುವಿಗೆ ಅತಿಯಾಗಿ ಆಕರ್ಷಿತರಾಗಲು ಅಥವಾ ಯಾರಿಗಾದರೂ ವಿನಾಕಾರಣ ಹೆದರಲು ಕಾರಣ ಈ ಚಕ್ರದಲ್ಲಿ ಅಡಗಿರುವ ಹಳೆಯ ಮೆಮೊರಿ ಅಂದರೆ ಕಾರ್ಮಿಕ್ ಇಂಪ್ರೆಷನ್ಸ್. ಈ ಚಕ್ರವನ್ನು ಧ್ಯಾನದ ಮೂಲಕ ಕ್ಲೆನ್ಸ್ ಮಾಡಿದಾಗ ಮಾತ್ರ ಮನುಷ್ಯ ತನ್ನ ಹಳೆಯ ಕರ್ಮಗಳ ಬಂಧನದಿಂದ ಮುಕ್ತನಾಗಲು ಸಾಧ್ಯ. ಈಗ ಅತ್ಯಂತ ಗಂಭೀರವಾದ ಭಾಗಕ್ಕೆ ಬರೋಣ. ನಿಮ್ಮ ಸ್ವಾಧಿಷ್ಠಾನ ಚಕ್ರ ಇಂಬ್ಯಾಲೆನ್ಸ್ ಆಗಿದ್ದರೆ ಕಂಡುಬರುವ ಹೈ ಲೆವೆಲ್ ಲಕ್ಷಣಗಳು ಯಾವುವು? ಬನ್ನಿ ನೋಡೋಣ. ಮೊದಲನೆಯದಾಗಿ ಭಾವನಾತ್ಮಕ ಅಸ್ಥಿರತೆ, ಅಂದರೆ ನೀವು ಒಂದೋ ಕಲ್ಲೆದೆಯ ಮನುಷ್ಯರಾಗುತ್ತೀರ, ಅಂದರೆ ಯಾವುದೇ ಎಮೋಷನ್ಸ್ ಇರುವುದಿಲ್ಲ. ಇಲ್ಲ ಅಂದರೆ ಸಣ್ಣ ಸಣ್ಣ ವಿಷಯಕ್ಕೂ ಅತಿಯಾಗಿ ಭಾವೋದ್ವೇಗರಾಗುತ್ತೀರ. ಎರಡನೆಯದು, ನಿಮ್ಮಲ್ಲಿ ಹೊಸ ಆಲೋಚನೆಗಳು ಹುಟ್ಟುವುದಿಲ್ಲ. ಕೆಲಸದಲ್ಲಿ ಆಸಕ್ತಿ ಕಳೆದುಕೊಂಡು ದಿನನಿತ್ಯದ ಕೆಲಸವನ್ನು ಒಂದು ಬಲವಂತದ ಕೆಲಸದಂತೆ ಭಾಸವಾಗುತ್ತದೆ. ಮೂರನೆಯದು, ಲೈಂಗಿಕತೆಯ ಬಗ್ಗೆ ಅತಿಯಾದ ಅಬ್ಸೆಷನ್ ಇರುತ್ತದೆ ಅಥವಾ ಸಂಪೂರ್ಣ ವೈರಾಗ್ಯ ಬರುತ್ತದೆ. ಎರಡೂ ಕೂಡ ಇಂಬ್ಯಾಲೆನ್ಸಿನ ಲಕ್ಷಣಗಳೇನೆ. ಹಾಗೆಯೇ ನನ್ನನ್ನು ಎಲ್ಲರೂ ಬಿಟ್ಟು ಹೋಗುತ್ತಾರೆ, ನಾನು ಒಂಟಿಯಾಗಿ ಬಿಡುತ್ತೇನೆ ಎನ್ನುವ ತೀವ್ರ ಅಭದ್ರತೆ ಕಾಡುತ್ತದೆ. ಇನ್ನು ದೈಹಿಕ ಕಾಯಿಲೆಗಳ ಬಗ್ಗೆ ನೋಡೋದಾದರೆ ಕಿಡ್ನಿ ಸ್ಟೋನ್ಸ್, ಮೂತ್ರಕೋಶದ ಸೋಂಕು, ಗರ್ಭಕೋಶದ ಸಮಸ್ಯೆಗಳು ಅಂದರೆ PCOD, PCOS ಈ ತರಹದ ಸಮಸ್ಯೆಗಳು ಮತ್ತು ಕ್ರಾನಿಕ್ ಲೋಯರ್ ಬ್ಯಾಕ್ ಪೇನ್ ಅಂದರೆ ಕೆಳಬೆನ್ನು ನೋವು, ಇವುಗಳು ದೈಹಿಕ ಕಾಯಿಲೆಗಳು. ವೀಕ್ಷಕರೇ, ಒಂದು ಸಣ್ಣ ವಿಷಯ, ನಾನು ಕಮ್ಯುನಿಟಿ ಪೋಸ್ಟ್ನಲ್ಲಿ 20 ಮಿನಿಟ್ಸ್ದು ಡೀಪ್ ರಿಲ್ಯಾಕ್ಸೇಷನ್ ಮೆಡಿಟೇಷನ್ ವಿಡಿಯೋ ಬಗ್ಗೆ ಹೇಳಿದ್ದೀನಿ. ನಿಮ್ಮಲ್ಲಿ ಯಾರಿಗಾದರೂ ಆ ವಿಡಿಯೋ ಬೇಕು ಅಂತ ಅನಿಸಿದರೆ ಅಲ್ಲಿ ಹೋಗಿ ಎಸ್ ಅಂತ ಕಮೆಂಟ್ ಮಾಡಿ. ಹೆಚ್ಚು ವೀಕ್ಷಕರು ಅದನ್ನು ಬೇಕು ನಮಗೆ ಅಂತ ಎಸ್ ಅಂತ ಕಮೆಂಟ್ ಮಾಡಿದರೆ ನಾನು ಅತಿ ಶೀಘ್ರದಲ್ಲೇ ಅದು ವಿಡಿಯೋನ ಹಾಕೋ ವ್ಯವಸ್ಥೆ ಮಾಡ್ತೀನಿ. ಈ ಚಕ್ರವು ಶುದ್ಧವಾಗಿ ಸಮತೋಲನದಲ್ಲಿದ್ದರೆ ಏನಾಗುತ್ತೆ ಗೊತ್ತೇ? ನಿಮ್ಮ ವ್ಯಕ್ತಿತ್ವದಲ್ಲಿ ಅದ್ಭುತ ಬದಲಾವಣೆಗಳಾಗುತ್ತವೆ. ಯಾವುದು ನೋಡೋಣ. ಕಾಂತೀಯ ವ್ಯಕ್ತಿತ್ವ ಅಂದರೆ ಅಂತಹ ವ್ಯಕ್ತಿಗಳು, ಅಂದರೆ ಯಾರಿಗೆ ಸ್ವಾಧಿಷ್ಠಾನ ಚಕ್ರ ಬ್ಯಾಲೆನ್ಸ್ ಆಗಿರುತ್ತದೆ ಅಂತಹ ವ್ಯಕ್ತಿಗಳು ಜನರನ್ನು ಸುಲಭವಾಗಿ ಆಕರ್ಷಿಸುತ್ತಾರೆ. ಅವರ ಮಾತು ಮತ್ತು ನೋಟದಲ್ಲಿ ಒಂದು ರೀತಿಯ ಸೆಳೆತ ಇರುತ್ತದೆ. ಅಪ್ರತಿಮ ಸೃಜನಶೀಲತೆ ಅಂದರೆ ಕಲೆ, ಸಂಗೀತ, ಬರವಣಿಗೆ ಅಥವಾ ಬಿಸ್ನೆಸ್ನಲ್ಲಿ ಅವರು ಹೊಸ ಇತಿಹಾಸವನ್ನೇ ಸೃಷ್ಟಿಸುತ್ತಾರೆ. ಸೃಷ್ಟಿಯ ಶಕ್ತಿ ಅವರ ಮೂಲಕ ಹರಿಯುತ್ತದೆ. ಹಾಗೂ ಭಾವನಾತ್ಮಕವಾಗಿ ಬುದ್ಧಿವಂತರು, ಅಂದರೆ ಅವರು ಯಾವುದೇ ಪರಿಸ್ಥಿತಿಯಲ್ಲೂ ಡಿಪ್ರೆಷನ್ಗೆ ಜಾರದೆ ನೀರಿನಂತೆ ಸರಾಗವಾಗಿ ಸಾಗುತ್ತಾರೆ. ಈ ಚಕ್ರದ ಬ್ಲಾಕೇಜಸ್ಗಳನ್ನ ರಿಮೂವ್ ಮಾಡಿ ಇದನ್ನು ಹೇಗೆ ಹೀಲ್ ಮಾಡ್ಕೊಳ್ಳೋದು, ಹೇಗೆ ಬ್ಯಾಲೆನ್ಸ್ ಮಾಡೋದು ನೋಡೋಣವೇ? ಇದಕ್ಕೆ ಕೇವಲ ಧ್ಯಾನ ಒಂದೇ ಸಾಲದು. ಇದಕ್ಕೆ ಶಿಸ್ತುಬದ್ಧ ಜೀವನ ಶೈಲಿ ಅವಶ್ಯಕತೆ ಇದೆ. ಮೊದಲನೆಯದಾಗಿ ಸೃಜನಶೀಲ ಸಕ್ರಿಯಗೊಳಿಸುವಿಕೆ
ಅಂದರೆ ಕ್ರಿಯೇಟಿವ್ ಎಕ್ಸ್ಪ್ರೆಷನ್. ನಿಮ್ಮಲ್ಲಿರುವ ಸುಪ್ತ ಪ್ರತಿಭೆಯನ್ನು ಹೊರಹಾಕಿ. ಅಂದರೆ ಬರವಣಿಗೆ ಆಗಿರಬಹುದು, ಡ್ರಾಯಿಂಗ್ ಆಗಿರಬಹುದು, ಅಥವಾ ನೀವು ಚೆನ್ನಾಗಿ ಅಡುಗೆ ಮಾಡೋರಾಗಿದ್ದರೆ ಹೊಸ ಹೊಸ ಅಡುಗೆಯನ್ನು ಮಾಡಿ ನಿಮ್ಮ ಸೃಜನಶೀಲತೆಯನ್ನು, ನಿಮ್ಮ ಕಲೆಯನ್ನು ಹೊರಹಾಕುವುದು. ನಿಮ್ಮನ್ನು ನೀವು ಕಲೆಯ ಮೂಲಕ ವ್ಯಕ್ತಪಡಿಸಿದಾಗ ಸ್ವಾದಿಷ್ಟಾನ ಚಕ್ರವು ಸ್ವಾಭಾವಿಕವಾಗಿಯೇ ಶುದ್ಧವಾಗುತ್ತದೆ. ಎರಡನೆಯದು ಜಲ ಚಿಕಿತ್ಸೆ. ಸ್ವಾದಿಷ್ಟಾನದ ತತ್ವ ಜಲ. ಪ್ರತಿದಿನ ಸ್ನಾನ ಮಾಡುವಾಗ ನೀರು ನಿಮ್ಮ ಇಡೀ ದೇಹವನ್ನು ಶುದ್ಧೀಕರಿಸುತ್ತಿದೆ ಎಂದು ಭಾವಿಸಿ. ಮನಸ್ಸಿನ ಕಲ್ಮಶಗಳೆಲ್ಲ ನೀರಿನ ಜೊತೆ ಹರಿದು ಹೋಗುತ್ತಿದೆ ಎಂದು ಇಮ್ಯಾಜಿನ್ ಮಾಡಿಕೊಳ್ಳಿ. ನೀರನ್ನು ಗೌರವದಿಂದ ಕುಡಿಯುವುದು ಮತ್ತು ನದಿ ಅಥವಾ ಸಮುದ್ರದಂತಹ ನೈಸರ್ಗಿಕ ಜಲಮೂಲಗಳ ಹತ್ತಿರ ಸಮಯ ಕಳೆಯುವುದು, ಇದು ಈ ಚಕ್ರವನ್ನು ಬ್ಯಾಲೆನ್ಸ್ ಮಾಡುತ್ತದೆ. ಮೂರನೆಯದು ಆಹಾರ ಕ್ರಮ. ಕಿತ್ತಳೆ ಬಣ್ಣದ ಹಣ್ಣುಗಳಾದ ಕಿತ್ತಳೆ ಹಣ್ಣು, ಪಪ್ಪಾಯ ಮತ್ತು ಹೆಚ್ಚಿನ ಪ್ರಮಾಣದ ನೀರಿನಾಂಶವಿರುವ ತರಕಾರಿಯನ್ನು ಸೇವಿಸಿ. ಆಲ್ಕೋಹಾಲ್ ಮತ್ತು ಕೃತಕ ಪಾನೀಯಗಳನ್ನು ಸಂಪೂರ್ಣವಾಗಿ ತ್ಯಜಿಸಿ, ಏಕೆಂದರೆ ಇವು ಜಲತತ್ವವನ್ನು ಮಲಿನಗೊಳಿಸುತ್ತವೆ. ನೀವು ತಿನ್ನುವ ಆಹಾರಕ್ಕೂ ನಿಮ್ಮ ಭಾವನೆಗಳಿಗೂ ನೇರ ಸಂಬಂಧವಿದೆ. ಸ್ವಾದಿಷ್ಟಾನ ಚಕ್ರವು ಅಪಾನವಾಯು ಮತ್ತು ಸಮಾನವಾಯುಗಳ ಸಂಧಿಸ್ಥಾನದಲ್ಲಿದೆ. ನೀವು ಅತಿಯಾದ ತಾಮಸಿಕ ಆಹಾರ ಅಂದರೆ ಮಾಂಸಾಹಾರ, ಆಲ್ಕೋಹಾಲ್ ಈ ಥರದ್ದನ್ನು ಸೇವಿಸಿದಾಗ ಸ್ವಾದಿಷ್ಟಾನ ಚಕ್ರದಲ್ಲಿ ವಿಷಕಾರಿ ಶಕ್ತಿ ಉತ್ಪತ್ತಿಯಾಗುತ್ತದೆ. ಇದು ನಿಮ್ಮಲ್ಲಿ ಆಲಸ್ಯ, ಅತಿಯಾದ ನಿದ್ದೆ ಮತ್ತು ಲೈಂಗಿಕ ವಿಕೃತಿಗಳನ್ನು ಹೆಚ್ಚು ಮಾಡುತ್ತದೆ. ಅದೇ ನೀವು ಜಲಾಂಶ ಹೆಚ್ಚಿರುವ ಹಣ್ಣುಗಳು ಮತ್ತು ಸಾತ್ವಿಕ ಆಹಾರ ತೆಗೆದುಕೊಂಡಾಗ ಈ ಚಕ್ರದ ಶಕ್ತಿ ತಾನಾಗಿಯೇ ಶುದ್ಧವಾಗುತ್ತದೆ. ನಾಲ್ಕನೇದು ಪ್ರಜ್ಞಾಪೂರ್ವಕ ಅಳುವಿಕೆ ಅಂದರೆ ಎಮೋಷನಲ್ ರಿಲೀಸ್. ಅಳುವುದನ್ನು ದೌರ್ಬಲ್ಯ ಎಂದುಕೊಳ್ಳಬೇಡಿ ವೀಕ್ಷಕರೇ. ಅಳುವ ಮೂಲಕ ಮನಸ್ಸಿನಲ್ಲಿರುವ ನೋವಾಗಿರಲಿ ಅಥವಾ ಬೇಸರವಾಗಿರಲಿ ಹೊರಹೋಗುತ್ತದೆ. ಭಾವನೆಗಳನ್ನು ಹತ್ತಿಕ್ಕಬೇಡಿ, ಅವುಗಳನ್ನು ಹರಿಯಲು ಬಿಡಿ. ಈಗ ಬೀಜ ಮಂತ್ರದ ಬಗ್ಗೆ ತಿಳಿಯೋಣ. ಸ್ವಾದಿಷ್ಟಾನ ಚಕ್ರದ ಬೀಜ ಮಂತ್ರ ವಂ. ನೀವು ಧ್ಯಾನ ಮಾಡುವಾಗ ಬೆನ್ನುಮೂಳೆಯನ್ನು ನೇರವಿಟ್ಟು ಕಣ್ಣು ಮುಚ್ಚಿ ಕುಳಿತುಕೊಂಡು ನಿಮ್ಮ ಹೊಕ್ಕಳಿನ ಕೆಳಗೆ ಕಿತ್ತಳೆ ಬಣ್ಣದ ಪ್ರಕಾಶಮಾನವಾದ ಬೆಳಕನ್ನು ಕಲ್ಪಿಸಿಕೊಂಡು ಉಸಿರನ್ನು ತೆಗೆದುಕೊಂಡು ಬಿಡುವಾಗ ವಂ ಎಂದು ದೀರ್ಘವಾಗಿ ಪಠಿಸಿ. ಇದು ಆ ಜಾಗದಲ್ಲಿ ಕಂಪನವನ್ನು ಸೃಷ್ಟಿಸಿ ಬ್ಲಾಕ್ಗಳನ್ನು ತೆರೆಯುತ್ತದೆ. ವೀಕ್ಷಕರೇ, ಈಗ ಸ್ವಾದಿಷ್ಟಾನ ಚಕ್ರದ ಹೀಲಿಂಗ್ ಮೆಡಿಟೇಷನ್ ಅನ್ನು ಮಾಡೋಣವೇ? ಸಿದ್ಧರಿದ್ದೀರಾ? ಬೆನ್ನುಮೂಳೆಯನ್ನು ನೇರವಾಗಿ ಇಟ್ಟುಕೊಳ್ಳಿ. ಕಣ್ಣುಗಳನ್ನು ಹಗುರವಾಗಿ ಮುಚ್ಚಿಕೊಂಡು ಸ್ಥಿರವಾಗಿ ಕುಳಿತುಕೊಳ್ಳಿ. ನಿಮ್ಮ ಎರಡು ಕೈಗಳನ್ನು ನಿಮ್ಮ ಮಂಡಿಯ ಮೇಲೆ ಇಟ್ಟು ಜ್ಞಾನ ಮುದ್ರೆಯನ್ನು ಧರಿಸಿ. ಈಗ ನಿಮ್ಮ ಉಸಿರನ್ನು ಗಮನಿಸಿ. ದೀರ್ಘವಾಗಿ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ. 2 ಸೆಕೆಂಡ್ ಹೋಲ್ಡ್ ಮಾಡಿ. ಈಗ ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡಿ. ಇನ್ನೊಮ್ಮೆ ಉಸಿರನ್ನು ದೀರ್ಘವಾಗಿ ಒಳಗೆ ತೆಗೆದುಕೊಳ್ಳಿ. 2 ಸೆಕೆಂಡ್ ಉಸಿರನ್ನು ಹೋಲ್ಡ್ ಮಾಡಿ. ಈಗ ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡಿ. ಈಗ ಕಡೆಯ ಬಾರಿ ಉಸಿರನ್ನು ನಿಧಾನವಾಗಿ ಒಳಗೆ ತೆಗೆದುಕೊಳ್ಳಿ. 2 ಸೆಕೆಂಡ್ ಹೋಲ್ಡ್ ಮಾಡಿ. ನಿಧಾನವಾಗಿ ಉಸಿರನ್ನು ಬಿಡಿ. ಈಗ ನಿಮ್ಮ ಉಸಿರು ಸಹಜ ಸ್ಥಿತಿಯಲ್ಲಿರಲಿ. ಹೊಕ್ಕಳಿನ ಕೆಳಗೆ ಕಿತ್ತಳೆ ಬಣ್ಣದ ಪ್ರಕಾಶಮಾನವಾದ ಬೆಳಕು ಉರಿಯುತ್ತಿರುವುದನ್ನು ಕಲ್ಪಿಸಿಕೊಳ್ಳಿ. ಉಸಿರನ್ನು ತೆಗೆದುಕೊಂಡು ಬಿಡುವಾಗ
ವಂ ಎಂದು ದೀರ್ಘವಾಗಿ ಪಠಿಸಿ. ಇದು ಆ ಜಾಗದಲ್ಲಿ ಕಂಪನವನ್ನು ಸೃಷ್ಟಿಸುತ್ತಿರುವುದನ್ನು ನೀವು ಗಮನಿಸಿ. ಪ್ರತಿ ಉಸಿರನ್ನು ತೆಗೆದುಕೊಂಡು ಬಿಡುವಾಗ ವಂ ಮಂತ್ರವನ್ನು ದೀರ್ಘವಾಗಿ ಪಠಿಸಿ ಮತ್ತು ಆ ಜಾಗದಲ್ಲಿ ಆಗುವ ಕಂಪನವನ್ನು ಗಮನಿಸಿ. ಈಗ ನಾನು ಹೇಳಿದಂತೆ ನೀವು ಮನಸ್ಸಿನಲ್ಲಿ ಹೇಳಿಕೊಳ್ಳಿ. ನನ್ನ ಸ್ವಾಧಿಷ್ಠಾನ ಚಕ್ರವು ಜಾಗೃತವಾಗುತ್ತಿದೆ. ಈ ಚಕ್ರದಲ್ಲಿ ಯಾವುದೇ ಬ್ಲಾಕೇಜಸ್ ಇದ್ದರೂ ವಂ ಮಂತ್ರದ ಮೂಲಕ ಹೊರಗೆ ಹೋಗುತ್ತಿದೆ. ನನ್ನ ಸ್ವಾಧಿಷ್ಠಾನ ಚಕ್ರ ಶಕ್ತಿಯುತವಾಗುತ್ತಿದೆ. ನನ್ನಲ್ಲಿ ಕ್ರಿಯೇಟಿವಿಟಿ ಹೆಚ್ಚಾಗುತ್ತಿದೆ. ನನ್ನ ಸ್ವಾಧಿಷ್ಠಾನ ಚಕ್ರ ಸಂಪೂರ್ಣವಾಗಿ ಆರೋಗ್ಯವಾಗಿದೆ. ಈಗ ನಿಧಾನವಾಗಿ ಕಣ್ಣುಗಳನ್ನು ಬಿಡಿ. ನಿಮ್ಮ ಸ್ವಾಧಿಷ್ಠಾನ ಚಕ್ರವು ಹೀಲಾಗ್ತಾ ಇರುವುದನ್ನು ನೀವು ಗಮನಿಸಿ. ವೀಕ್ಷಕರೇ, ಇದು ಒಂದು ದಿನದಲ್ಲಿ ಆಗುವಂತಹ ಕೆಲಸವಲ್ಲ. ನೀವು ಪ್ರತಿದಿನ ಧ್ಯಾನ ಮಾಡುವಾಗ ಈ ಒಂದು ವಂ ಮಂತ್ರವನ್ನು ಹೇಳಿಕೊಂಡು ಧ್ಯಾನವನ್ನು ಮಾಡಿದಾಗ, ಹಾಗೆ ನಾನು ಹೇಳಿದಂತೆ ಏನು ಲೈಫ್ ಸ್ಟೈಲ್ ಹೇಳಿದ್ದೀನಿ ಅದನ್ನು ನೀವು ಪಾಲಿಸಿದರೆ ಕನಿಷ್ಠ ಪಕ್ಷ 21 ದಿನ ನೀವು ಇದನ್ನು ಮಾಡಿ. ಆಗ ನಿಮ್ಮಲ್ಲೇ ಅದ್ಭುತವಾದ ಬದಲಾವಣೆ ಆಗುವುದನ್ನು ನೀವೇ ಗುರುತಿಸ್ತೀರ. ಸ್ವಾಧಿಷ್ಠಾನ ಚಕ್ರ ಅನ್ನೋದು ಕೇವಲ ಭೋಗದ ಕೇಂದ್ರವಲ್ಲ, ಅದು ಯೋಗದ ಹೆಬ್ಬಾಗಿಲು. ಇದನ್ನು ಸರಿಯಾಗಿ ಬಳಸಿಕೊಂಡ್ರೆ ನಿಮ್ಮ ಜೀವನದ ಪ್ರತಿ ಕ್ಷಣವೂ ಆನಂದಮಯವಾಗಿರುತ್ತದೆ. ನಿಮ್ಮ ದೇಹದಲ್ಲಿ ಸ್ವಾಧಿಷ್ಠಾನ ಚಕ್ರ ಬ್ಲಾಕ್ ಆಗಿದೆ ಅಂತ ಅನ್ನಿಸ್ತಾ ಇದೆಯಾ? ನಿಮ್ಮ ಅನುಭವವನ್ನು ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾವು ನಮ್ಮ ದೇಹದ ಪವರ್ ಹೌಸ್ ಅಂದರೆ ಇಡೀ ಜಗತ್ತನ್ನೇ ಆಳಬಲ್ಲ ಶಕ್ತಿ ನೀಡುವ ಮಣಿಪುರ ಚಕ್ರದ ರಹಸ್ಯವನ್ನು ತಿಳಿಯೋಣವೇ? ಆ ವಿಡಿಯೋ ಮಿಸ್ ಆಗಬಾರ್ದು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ಧನ್ಯವಾದಗಳು.